ಮಾರ್ನಿಂಗ್ ಗೈಸ್. ಸುಮ್ಮನೆ ರ್ಯಾಂಡಮ್ ಆಗಿ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಸಂಡೇ ಆಗಿದ್ದರಿಂದ ಸೊ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ಎಲ್ಲ ಈ ಬ್ಲಾಗಲ್ಲಿರುತ್ತೆ. ಪ್ಲೀಸ್ ವಾಚ್ ಮಾಡಿ. ಇವಾಗ ಬಂದಿದ್ದೀನಿ, ಸೊ ಇವಳ ಪಿಕ್ ಮಾಡ್ಕೊ ಹೋಗ್ತಿದ್ದೀನಿ. ನೋಡಿ ಗೈಸ್, ಇವಳೆ ಹಾಯ್ ಮಾಡೆ. ಹಾಯ್. ನಮ್ಮ ಬ್ಲಾಗಲ್ಲಿ ಇವತ್ತೇ ಕಾಣಿಸ್ಕೋತಿರೋದು ಇವಳು. ಆ್ಯಕ್ಚುಲಿ ಹೆಂಗನ್ನಿಸ್ತು ನನ್ನ ಬ್ಲಾಗ್ ನೋಡ್ದಲ್ಲ? ಚೆನ್ನಾಗಿದೆಯಾ? ಹೌದಾ, ಥ್ಯಾಂಕ್ ಯು. ಈಗ ನಾವು ಆಫೀಸ್ ಪ್ಲೇಸಿಗೆ ಬಂದಿದ್ದೀವಿ. ನೋಡೋಣ ಒಳಗಡೆ ಹೋಗಿ ಏನೇನಿರುತ್ತೆ ಅಂತ. ನಾವಿವಾಗ ಹೋಗ್ತಿದ್ದೀವಿ. ಸೊ ಇವಾಗ ಬಂದಿದ್ದೀವಿ ಕೆಫೆಗೆ. ನೋಡೋಣ ಬನ್ನಿ ಒಳಗಡೆ ಏನೇನಿರುತ್ತೆ ಅಂತ ನಿಮಗೆಲ್ಲನೂ ತೋರಿಸ್ತೀನಿ. ಸೊ ಒಳಗಡೆ ಹೆಂಗಿರುತ್ತೆ, ಏನೇನು ಮಾಡ್ತಾರೆ ಇಲ್ಲಿ. ಆ್ಯಕ್ಚುಲಿ ಪೇಂಟ್ ಅಂತೆ, ಪೇಂಟ್ ಮತ್ತು ಪಾಟದು ಮಡಿಕೆ ಇರುತ್ತಲ್ಲ ಅದನ್ನು ಮಾಡೋದು. ಅಲ್ಲಿಗೆ ಬಂದಿದ್ದೀವಿ, ನೋಡೋಣ. ನಿಮ್ಮದು ಒಬ್ಬರೇನಾ? ಹೋಗ್ತೀವಿ ಕ್ಲೇ ಮಾಡೋಕ್ಕೆ. ಚಿಕ್ಕ ಚಿಕ್ಕದು ಮಾಡೋದು ಎಷ್ಟು ಇವಾಗ ಮಾಡ್ತಿದ್ದೀನಿ. ಕೊಡಿ, ಸ್ಟಾರ್ಟ್ ಮಾಡಿ. ಓಕೆ, ನಾವು ಸ್ಟಾರ್ಟ್ ದ ವೀಲ್. ಫುಲ್ ಸ್ಪೀಡ್. ಟೇಕ್ ಒನ್ ಫಿಂಗರ್. ಫುಲ್ ಸ್ಪೀಡ್ ಇದೆ ವೀಲು. ಪ್ರೆಸ್ ಮಾಡಿ. ಡೌನ್ 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 ಡೌನ್. ಸಕ್ಕತ್ತಾಗಿದೆ ಗೈಸ್. ನೀವು ಬಂದು ಟ್ರೈ ಮಾಡಿ ಒಂದಲ್ಲ, ನೋಡಿ ಯಾವ ಥರ ಆಗ್ತದೆ ಅಂತ. Again with your hands. Again with your hands. Slowly ಒಳಗಡೆ press ಮಾಡಿ. Straight ಮಾಡಿ hands. Slowly press ಮಾಡಿ ಒಳಗಡೆ. ಇದು ಯೂಸ್ ಮಾಡಬೇಕು, ಮಿಸ್ ಮಾಡಬೇಕು. ಈಗ slowly press ಮಾಡಿ. ಇವತ್ತು ನಾವು ಇದನ್ನೇ ಮಾಡಿರೋದು. ತುಂಬ ಚೆನ್ನಾಗಿದೆ. ಪುಟಾಣಿ ಪಾಟ್. ಇದನ್ನು ನಮಗೆ ಮನೆಗೆ ಕೊಡ್ತಾರೆ, ಮನೆಗೆ ತೊಗೋಬೋದು. 5 days ಆದಮೇಲೆ ಪೇಂಟ್ ಮಾಡಿಸ್ಕೊಬೋದು. ಇದು ಇಲ್ಲೇ ಇಡೋಣ ಅಲ್ವಾ, ಆಮೇಲೆ ಎತ್ಕೋಗೋಣ. ಇದು ಗೈಸ್ ಈ ಥರ ಪ್ಲೇನಾಗಿ ಕೊಡ್ತಾರೆ. ಸೊ ನಾವು ಈ ಥರ ಪೇಂಟ್ ಮಾಡ್ತೀವಿ. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತದೆ ಅಲ್ವಾ? ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿದೆಯಲ್ಲ ಕೃಷ್ಣ ಈ ಥರ ಪೇಂಟ್ ಮಾಡಿದ್ವಿ. ನಿಮಗೂ ಬೇಕು ಅಂದರೆ ಬನ್ನಿ, ತುಂಬಾ ಚೆನ್ನಾಗಿದೆ ಆ್ಯಕ್ಟಿವಿಟಿ. ಇದು
ಏನಾದರೂ ಆರ್ಡರ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡ್ತೀವಿ ಆರ್ಡರ್ ಮಾಡೋಕ್ಕೆ. ಅಲ್ಲೋಡು ಥಾಟ್ ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಥಿಂಕ್ ಅಬೌಟ್ ಸಮ್ಮನ್ ಯು ಲವ್. ಚೆನ್ನಾಗಿದೆ ಅಲ್ವಾ ಥಾಟು? ಇವಾಗ 20 ಗ್ರಾಮ್ ತೊಗೊಂಡ್ರೆ 20 ರೂಪೀಸಾ? ನೋಡೋಣ ಫಸ್ಟ್. ಇಲ್ಲಿ ಬಟರ್ ಸ್ಕಾಚು, ವೆನಿಲಾ, ಮ್ಯಾಂಗೋ, ಬ್ಲೂಬೆರಿ ಚೆನ್ನಾಗಿದೆ. ವೇಟ್ ಆರ್ಡರ್ ಮಾಡಿದ್ದೀವಿ. ಸೊ ಇನ್ನೂ ಕೊಟ್ಟಿಲ್ಲ ಅವರು, ವೆಯ್ಟ್ ಮಾಡ್ತಿದ್ವಿ. ಹಂಗೆ ನಾವೆಲ್ಲ ಫೋಟೋಸ್ ತೊಗೋತಿದ್ದೀವಿ. ಸೊ ಹೆಂಗೆ ಅನಿಸ್ತೆ? ಹೆಂಗಿತ್ತು ಪೇಂಟಿಂಗು? ಪೇಂಟಿಂಗು ಒಳಗಡೆ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಜೋರಾಗಿ ಮಾತಾಡು, ಕೇಳಿಸಲ್ಲ. ಚೆನ್ನಾಗಿತ್ತು. ಸುಮ್ಮನೆ ರ್ಯಾಮ್ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಸುಮ್ಮನೆ ಬಂದಿದ್ದು ಹಾಗೆ ನೋಡೋಣ ಅಂತ ಅಷ್ಟೇ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಏನು ಮಾಡಿದ್ದು, ಮಡಿಕೆ ಮಾಡಿದ್ದು. ಅದು ಹಾಕಿದ್ದೀನಿ ಬ್ಲಾಗಲ್ಲಿ ನೋಡಿ. ಚೆನ್ನಾಗಿತ್ತು ಮಡಿಕೆ ಮಾಡಿರೋದು. ಆ್ಯಕ್ಚುಲಿ ಹಂಗೆ ಕೊಡ್ತಾರೆ ಆ್ಯಕ್ಚುಲಿ ಮನೆಗೆ ತಗೋಗಿ ಅಂತ. ಇದು ಏನು ತೊಗೊಂಡಿದ್ಯಾ? ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಸಾಲ್ಟೆಡ್. ಇವಳೇ ಆರ್ಡರ್ ಮಾಡಿರೋದು ಗೈಸ್. ಟೇಸ್ಟ್ ಇಲ್ಲ ಅಂತಂದರೆ ಇವಳಿಗೇನೆ ಹೊಡಿತೀನಿ ಇವಾಗ ಇಟ್ಕೊಂಡು. ನೋಡಬೇಕು ಹೆಂಗಿರುತ್ತೆ ಅಂತ. ಹೆಂಗಿದೆ? ಚೆನ್ನಾಗಿದೆ. ಚೀಸ್ ಇಷ್ಟ ಆಗೋಕ್ಕೆ ಸ್ಯಾಂಡ್ವಿಚ್. ನಾವು ಪೇಂಟ್ ಮಾಡೋಣ ಅಂತ ಇದ್ದೀವಿ. ನೋಡ್ತಿದ್ದೀವಿ ಹೋಗಿ ಯಾವ ಥರ ಮಾಡೋಣ ಏನು ಅಂತ. ಸೊ ತೊಗೊಂಡಿದ್ದೀನಿ ನಾನು ಇದಕ್ಕೆ ಪೇಂಟ್ ಮಾಡೋಣ ಅಂತ. ನೀನು ಯಾಕೆ ತೊಗೊಂಡಿದ್ದೆ ಎಂದು? ಕೃಷ್ಣ ಅಂತೆ. ನೋಡೋಣ ಹೆಂಗೆ. ಇದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ವೈಟ್ ಮಾಡಿ ಈ ಥರ ಕಲರ್. ಇದು ಬಿಟ್ಟು ಕಣ್ಣು ಕಟ್ಟೆರಡು ಅದು ಬಿಟ್ಟು ಇನ್ನೆಲ್ಲ ಕಡೆನೂ ಮಾಡು. ಆಯ್ತಾ? ಕೃಷ್ಣ ಅಂತ ಹೋಗ್ತೀವಿ. ಇವಾಗ ಮಾಡ್ತಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಒಂದೇ ನಿಮಿಷ ತೋರಿಸೋದು. ಪೇಂಟ್ ಬೇರೆ ಕಲರ್ಸ್ ಹಾಕಿದ್ರು. ಓಕೆ, ಇದು ವೈಟ್ ತಗೋಬೇಕು. ನೋಡಿ ಗೈಸ್, ಎಷ್ಟು ಮಳೆ ಬರ್ತಿದೆ ಇವತ್ತು. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂದ್ಕೊಳ್ಳಿ. ಇವಾಗ ಇದನ್ನ ಮಾಡ್ತಾ ಇದ್ದೀವಿ. ನಾವು ಆಗಲೇ ಬಿಟ್ಬಿಡ್ಬೇಕು. ನೋಡಿ ಇವಾಗ ಒಂದು ಸಾಂಗ್ ಹೇಳ್ತಿದ್ದಾಳೆ ನನಗೋಸ್ಕರ. ಹೇಳೆ. ಕಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ
ಆಗ್ತಿದೆ. ಸೊ ವೆಯ್ಟ್ ಮಾಡ್ತಿದ್ದೀನಿ ಹೆಂಗಿದೆ ಅಂತ. ಇವಾಗ ಆಗಿದೆ ನೋಡಿ, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿತ್ತು. ಹೆಂಗನ್ನಿಸ್ತು ಇಂದು ನಿಮಗೆ? ಚೆನ್ನಾಗಿದೆಯಾ? ಪೇಂಟಿಂಗು ಕೃಷ್ಣ ಮಾಡೋಕ್ಕೆ ಕಷ್ಟ ಅನ್ನಿಸ್ತು, ಬಟ್ ಆದರೆ ಚೆನ್ನಾಗಿ ಬಂತು. ಇವಾಗ ಹೊರಡಬೇಕು ಮನೆಗೆ. ಸೊ ಟೈಮ್ ಆಗಿದೆ ಆಲ್ರೆಡಿ. ಮಳೆ ಬರ್ತಿದ್ದು ಇವಾಗ ಕಮ್ಮಿ ಆಗಿದೆ. ಸೊ ಇವಾಗ ಹೋಗ್ತಿದ್ವಿ ಮನೆಗೆ. ಆಗಿದೆ ಪೇಂಟ್, ಈ ಥರ ಬಂದಿದೆ. ಸಾರಿ, ಈ ಥರ ಬಂದಿದೆ. ಚೆನ್ನಾಗಿದೆ. ನಮಗೆ ಕೊಡ್ತಾರೆ ಮಾಡಿಕೊಳ್ಳೋಕ್ಕೆ, ಇಟ್ಕೋಬೋದು. ಯಾರು ಗಣಪತಿ ಮಾಡಿದ್ರು, ಚೆನ್ನಾಗಿದೆ ಗಣಪತಿ. ಇದೆಲ್ಲ ಫುಲ್ ಪೇಂಟ್ ಮಾಡಿರೋದಂತೆ. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಪಾಟು. ಹೊರಡೋಣ ಮಾಡಿ. ಇವಾಗ ಆಯಿತು ಎಲ್ಲ. ಇವಾಗ ಹೊರಡ್ತಿದ್ವಿ ಮನೆಗೆ. ಟೈಮ್ ಆಗಿದೆ ಆಲ್ರೆಡಿ. ಇವಾಗ ಹೊರಡ್ತಿದ್ವಿ. ಅವಳು ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟು ಬಂದೆ. ಮಳೆ ಬರ್ತಿತ್ತು, ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಮನೆಗೆ ಬಂದಿದ್ದೀನಿ. ಈಗ ನಮ್ಮಮ್ಮ ಬಟ್ಟೆ ಮಾಡಿಸ್ತಿದ್ದಾರೆ. ನನ್ನ ತಮ್ಮ ಇದ್ದಾನೆಲ್ಲ ಗೇಮ್ ಆಡ್ತಾನೆ ಬರೀ ಯಾವಾಗಲೂ. ಬಾರೋ ಮಾಡೋಣ ಬ್ಲಾಗ್ಸ್ ಅಂದರೆ ಬರೋದೇ ಇಲ್ಲ. ಬಿಟ್ಟು ಹೋಗ್ತಿದ್ದೀನಿ. ಆದಷ್ಟು ಬಾಯ್ ಮಾಡೋ ಆದಷ್ಟು. ಇವಾಗ ಊರಿಗೆ ಹೋಗೋಣ ಅಂತ ಇದ್ದೀವಿ. ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಸೊ ನಾನು ನಮ್ಮಮ್ಮ ಹೋಗ್ತಿದ್ದೀವಿ ಊರಿಗೆ ಇವತ್ತು. ಇವಾಗ ಬಸ್ಸಲ್ಲಿ ಹೋಗ್ತಿದ್ದೀವಿ ಊರಿಗೆ. ಇವಾಗ ಊರಿಗೆ ಬಂದಿದ್ದೀವಿ. ಸೊ ಇದೇ ನಮ್ಮ ಮನೆ. ಇವಾಗ ಬಂದಿದ್ದೀವಿ ಮನೆಗೆ. ಸೊ ಈ ಮನೆನ ನಿಮಗೆ ಹೋಮ್ ಟೂರ್ ಮಾಡಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ಏನೇನಿದೆ ಅಂತ, ಏನೇನು ಯೂಸ್ ಮಾಡ್ತೀವಿ. ಈ ಮನೆ ಆ್ಯಕ್ಚುಲಿ ಆಗಿನ ಕಾಲದ ಮನೆ ಅಂತೆ. ಸೊ 100 ವರ್ಷದ ಹಿಂದೆದು ಮನೆ ಇದು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಕೊಡಿ. ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.